ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಈ ದಿವಸ ಬಿಸಿ ಬಿಸಿ ಭಕ್ರಿ ಅಥವಾ ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಮನೆಯಲ್ಲಿ ನಾವು ಮಾಡ್ಕೋಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೇಗೆ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿರಿ. ನಾನಿಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು 2-3 ಕಪ್ ಆಗಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಜೋಳದ ರೊಟ್ಟಿ ಬಡಿಯೋದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಈ ಒಂದು ಜೋಳದ ಹಿಟ್ಟಿಗೆ ನಾವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ನೋಡಿರಿ, ನಾನಿಲ್ಲಿ ಕಟ್ಟೆ ಮೇಲೇ ಮಾಡ್ತಾಯಿದ್ದೀನಿ, ಗ್ಯಾಸ್ ಕಟ್ಟೆ ಮೇಲೇ. ಈ ಥರ ಕಟ್ಟೆ ಮೇಲೆ ಮಾಡಿದ್ರೆ ಸುಲಭವಾಗಿ ನಾವು ಜೋಳದ ರೊಟ್ಟಿಯನ್ನು ಮಾಡ್ಕೋಬೋದು. ಇಲ್ಲಿ ನೋಡಿರಿ, ನೀರನ್ನು ಬಿಸಿಗಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ಚೆನ್ನಾಗಿ ಮರಳಬೇಕು, ನೀರು ಬಿಸಿಯಾಗಿ ಕುದಿಬೇಕು. ಅಂಥ ನೀರನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಬಿಸಿನೀರಲ್ಲಿ ಹಿಟ್ಟನ್ನು ಕಲಸಿ ಮಾಡೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ. ನಮ್ಮ ಕಡೆ ಎಲ್ಲ ಭಕ್ರಿ ಅಂತ ಕರಿತೀವಿ, ಜೋಳದ ಭಕ್ರಿ ಅಂತ. ಹಾಗಾಗಿ ನಾನು ಭಕ್ರಿ ಅಂತಲೇ ಹೇಳ್ತೀನಿ. ನಿಮಗೆಲ್ಲ ಗೊತ್ತಾಗುತ್ತೆ, ಜೋಳದ ರೊಟ್ಟಿ ಅಂತಂದ್ರೂ ಗೊತ್ತಾಗುತ್ತೆ. ನೋಡಿರಿ, ಈ ಥರ ಚೆನ್ನಾಗಿ ಬಿಸಿನೀರು ಹಾಕ್ತಾ ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾವು ನಾದ್ತೀವೋ ರೊಟ್ಟಿಗಳು ಭಕ್ರಿಗಳು ಅಷ್ಟು ಚೆನ್ನಾಗಿ ಬರುತ್ತೆ. ಮೃದುವಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಕಟಿ ಭಕ್ರಿನೂ ಇಷ್ಟಪಡ್ತಾರೆ, ಅದನ್ನು ಮಾಡ್ಕೋಬೋದು. ಅದನ್ನು ಇದೇ ಥರನೇ ಹಿಟ್ಟಿಂದ ಭಕ್ರಿಯನ್ನು ಮಾಡಿಕೊಂಡು ನಾವು ಸ್ವಲ್ಪ ಒಲೆ ಹಿಂದ್ಗಡೆ ಅದನ್ನು ನಿಲ್ಲಿಸ್ಬಿಟ್ರೆ ನಿಮಗೆ ಆ ಕಾವಿಗೆ ಚೆನ್ನಾಗಿ ಕಟಿಯಾಗಿ ಆಗುತ್ತೆ. ಆ ಥರ ರೊಟ್ಟಿನೂ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ಚೆನ್ನಾಗಿ ಬಿಸಿನೀರು ಹಾಕ್ತಾ ಹಾಕ್ತಾ ಹಿಟ್ಟನ್ನು ಹೀಗೆ ನಾದ್ಕೋಬೇಕು. ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು, ಮೃದುವಾಗಿ ಆಗಬೇಕು ಹಿಟ್ಟು. ನೋಡಿರಿ, ಈ ಥರ ಸಾಫ್ಟಾಗಿ ಹಿಟ್ಟು ರೆಡಿ ಆಗಬೇಕು. ಈಗ ಇದನ್ನು ಭಕ್ರಿಯನ್ನು ಹೇಗೆ ಬಡಿಯೋದು ಅಂತ ತೋರಿಸ್ತೀನಿ. ಕೆಲವೊಬ್ಬರು ಲಟ್ಟಣಿಗೆಯಿಂದ ಲಟ್ಟಿಸ್ತಾರೆ, ಹಾಗೂ ಮಾಡ್ಕೋಬೋದು. ನಾವು ಕೈಯಿಂದನೇ ರೊಟ್ಟಿಯನ್ನು ಬಡಿತೀವಿ. ನೋಡಿರಿ, ಈ ಥರ ಕೆಳಗಡೆ ಹಿಟ್ಟನ್ನು ಹಾಕ್ಕೋಬೇಕು, ಒಣ ಹಿಟ್ಟನ್ನು. ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ಥರ ತಿರುಗಿಸ್ತಾ ಭಕ್ರಿಯನ್ನು ಬಡಿಬೇಕು. ನೋಡಿರಿ, ನಿಮಗೆ ಕೈಗೆ ಹತ್ತುತ್ತಾ ಇದೆ ಹಿಟ್ಟು ಅಂತ ಅನಿಸಿದ್ರೆ ಸ್ವಲ್ಪ ಕೈಗೆ ಹಿಟ್ಟನ್ನು ಹಚ್ಕೋಬೇಕು, ಒಣ ಹಿಟ್ಟನ್ನು. ಮತ್ತು ಕೆಳಗಡೆ ಏನಾದರೂ ಅಂಟ್ತಾ ಇದೆ ಅಂತಂದರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಿರುಗಿಸ್ಕೊತ ಭಕ್ರಿಯನ್ನು ಬಡಿಬೇಕು. ನೋಡಿ, ಈ ಥರ ತಿರುಗಬೇಕು, ಭಕ್ರಿ ತಿರುಗಬೇಕು. ಅಂಟ್ತಾ ಇದೆ ಅಂತಂದರೆ ಹಿಟ್ಟು ಇಲ್ಲ ಕೆಳಗಡೆ ಅಂತ ಅರ್ಥ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ತಿರುಗಿಸ್ಕೊತ ಭಕ್ರಿಯನ್ನು ಬಡಿಬೇಕು. ನೋಡಿರಿ, ಈ ಥರ ನಾನು ಭಕ್ರಿಯನ್ನು ಮಾಡ್ಕೊಂಡಿದ್ದೀನಿ. ಹಂಚಿನ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಬೇಕು ಮೊದಲು, ಆಮೇಲೆ ಅದನ್ನು ತೆಗೆದುಬಿಟ್ಟು ನಾವು ಭಕ್ರಿಯನ್ನು ಹಾಕಿ ಬೇಯಿಸ್ಕೋಬೇಕು. ಏನೇ ದೋಸೆ ಅಥವಾ ಏನು ಮಾಡಲಿ, ನೀವು ಚಪಾತಿ, ಒಂದು ಸ್ವಲ್ಪ ಹಿಟ್ಟು ಮೊದಲನೇ ಹಂಚಿಗೆ ಹಾಕಿ ಅದನ್ನು ತೆಗೆದುಬಿಡಬೇಕು. ಅದನ್ನು ತಿನ್ನಬಾರ್ದು, ಒಂದು ಸಣ್ಣ ತುಂಡು ಅಷ್ಟೇ. ಆಮೇಲೆ ನಾವು ಈ ಥರ ಭಕ್ರಿ ಚಪಾತಿಗಳನ್ನು ಮಾಡ್ಕೋಬೇಕು. ನೋಡಿರಿ, ಇದಕ್ಕೆ ಒಂದು ಬಟ್ಟೆಯನ್ನು ತೊಗೊಂಡು ತಣ್ಣನೆಯ ನೀರಿನಿಂದ ಈ ಥರ ನೀರನ್ನು ಹಚ್ಚಬೇಕು. ನೋಡಿರಿ, ಸ್ವಲ್ಪ ಆಗ್ತಿರ್ಲಿಕ್ಕೆ ನಾವು ಭಕ್ರಿಯನ್ನು ತಿರುಗಿ ಹಾಕಬೇಕು. ಯಾಕೆ ಅಂದರೆ ತುಂಬ ಹೊತ್ತು ಬಿಟ್ಟರೆ ಗಟ್ಟಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿರಿ, ಒಂದು ಸ್ವಲ್ಪ ಆದ ತಕ್ಷಣ ತೆಗೆದುಬಿಡ್ಬೇಕು, ಬೇಗನೆ ತೆಗೆದುಬಿಡಬೇಕು. ನೋಡಿರಿ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ ಚೆನ್ನಾಗಿ. ಹಿಟ್ಟು ಚೆನ್ನಾಗಿರಬೇಕು, ಜೋಳದ ಹಿಟ್ಟು. ಆವಾಗ ರೊಟ್ಟಿ ಅಥವಾ ಭಕ್ರಿಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬ ಸಾಫ್ಟಾಗಿರುತ್ತೆ. ಹೀಗೆ ನಾವು ಅವಾಗವಾಗ ಜೋಳದ ಭಕ್ರಿಯನ್ನು ಮಾಡ್ಕೊಂಡು ತಿಂತಾಯಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ಎಣ್ಣೆ ಅಂಶ ಏನೂ ಇರೋದಿಲ್ಲ ಒಂದು. ಆಮೇಲೆ ಜೋಳ ತುಂಬ ಗಟ್ಟಿ, ಅದು ದೇಹಕ್ಕೆ. ಮಿಲೆಟಲ್ಲಿ ಒಂದು ಜೋಳ ಅಂತಲೂ ಹೇಳ್ತೀವಿ. ಹಾಗಾಗಿ ತುಂಬ ಒಳ್ಳೆಯದು. ನೋಡಿರಿ, ಈ ಥರ ಮನೆಯಲ್ಲಿನೇ ಸುಲಭವಾಗಿ ಜೋಳದ ರೊಟ್ಟಿಯನ್ನು ಮಾಡ್ಕೋಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಚಟ್ನಿಗಳನ್ನು ಮಾಡ್ಕೋಬೋದು, ಪಲ್ಯಗಳನ್ನು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿರಿ, ಎಷ್ಟು ದೊಡ್ಡದಾದ್ರೂ ನಾವು ಜೋಳದ ಭಕ್ರಿಯನ್ನು ಬಡ್ಕೋಬೋದು. ನಾವು ಈ ಥರ ಕೊನೆಯಲ್ಲಿ ಏನಿರುತ್ತಲ್ಲ, ತುದಿ ಬಡಿಬೇಕು ಯಾವಾಗ್ಲೂ. ಮಧ್ಯಕ್ಕೆ ಜಾಸ್ತಿ ಪ್ರೆಷರನ್ನು ಹಾಕಬಾರ್ದು. ಮಧ್ಯ ಕೈಯನ್ನು ಎತ್ತೇ ಹಿಡ್ಕೋಬೇಕು. ತುದಿ ಬೆರಳುಗಳನ್ನು ಏನಿರುತ್ತೆ ಅದರಿಂದ ಭಕ್ರಿಯನ್ನು ಬಡಿಬೇಕು, ತಿರುಗಿಸ್ತಾ. ಆವಾಗ ನಿಮಗೆ ಚೆನ್ನಾಗಿ ರೌಂಡಾಗಿ ದೊಡ್ಡದಾಗಿ ಬರುತ್ತೆ. ನೋಡಿರಿ, ಈಗ ಎರಡನೇದು ಮಾಡ್ತಾಯಿದ್ದೀನಿ.
ಈ ಬಿಜಾಪುರ ಆ ಕಡೆ ಎಲ್ಲ ಜೋಳ ತುಂಬ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ಅಲ್ಲಿ ಜೋಳ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಕ್ರಿಗಳು. ನೋಡಿರಿ, ಈ ಥರ ಮನೆಯಲ್ಲೇ ಸುಲಭವಾಗಿ ಜೋಳದ ರೊಟ್ಟಿಯನ್ನು ನೀವು ಮಾಡ್ಕೊಳ್ಳಿ. ಒಂದೆರಡು ಸಲ ಬರೋದಿಲ್ಲ, ನನಗೂ ಬರ್ತಾ ಇರಲಿಲ್ಲ ಮುಂಚೆ. ಮಾಡ್ತಾ ಮಾಡ್ತಾ ಅದೇ ಕೈ ಕೂತ್ಬಿಡುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ತೋರಿಸ್ತೀನಿ ನಿಮಗೀಗ. ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಬಕ್ರಿ. ನೋಡಿರಿ, ನೋಡಿರಿ ಈಗ ಜೋಳದ ಬಕ್ರಿ ರೆಡಿಯಾಗಿದೆ. ಅದರ ಜೊತೆಗೆ ಹೆಸರು ಕಾಳಿನ ಗುಗ್ರಿ ಅಥವಾ ಹೆಸರು ಕಾಳು ಉಸ್ಲಿ ಅಂತಲೂ ಕರೀತಾರೆ. ಇದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೀವು ಎಲ್ಲ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಂಗೆ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗೋಣ. ನಮಸ್ಕಾರ.